ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಹ್ಯಾಪಿ ಹೋಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ಚೆನ್ನಾಗಿ ಒಂದೊಂದು ಊರಲ್ಲಿ 4-5 ದಿನ 3 ದಿನ ಅಂತೇಳಿಂದ ಹೋಳಿ ಹುಣ್ಣಿಮೆ ಇರ್ತೈತಿ. ಹೋಳಿ ಹುಣ್ಣಿಮೆಯಲ್ಲಿ ಎಲ್ಲರೂ ಕೂಡ ಹೋಳಿ ಹುಣ್ಣಿಮೆಯನ್ನು ಚೆನ್ನಾಗಿ ಆಡ್ರಿ. ಆಡುವಾಗ ನಿಮ್ಮ ಫಿಸಿಕಲ್ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಸೇಫ್ಟಿಯನ್ನು ಇಟ್ಕೊಳ್ರಿ. ಎಷ್ಟೋ ಜನ ಪ್ರಾಬ್ಲಮ್ ಆಗ್ತಿರ್ತಾವೆ ಹೋಳಿ ಹುಣ್ಣಿಮೆದಾಗ, ಯಾಕಂದರೆ ಯಾವ ಥರ ಅಲ್ಲಿ ಆಗಿನ ಸಿಚುವೇಶನ್ ಮಾಡಿಸ್ತಾ ಇರ್ತದೆ. ಎಂಜಾಯ್ಮೆಂಟ್ ಮಾಡಿರಿ, ಪರವಾಗಿಲ್ಲ. ಜಾಸ್ತಿ ಹೋಳಿ ಹುಣ್ಣಿಮೆದಾಗ ಡ್ರಿಂಕ್ಸ್ ಮಾಡೋದು ಎಲ್ಲ ಮಾಡ್ತಿರ್ತೀರಿ, ಯಾಕಂದ್ರೆ ನಾ ಅಷ್ಟೇ ಹೇಳುವಷ್ಟೇನು ದೊಡ್ಡವನಲ್ಲ. ಮಾಡಿರಿ, ಪರವಾಗಿಲ್ಲ. ಬಟ್ ನಿಮ್ಮ ಹೆಲ್ತ್ ಬಗ್ಗೆ ಜಾಸ್ತಿವನ್ನ ಕೇರ್ ಮಾಡ್ಕೊಳ್ರಿ. ಯಾಕಂದ್ರೆ ಇನ್ನಷ್ಟು ದಿನಗಳಲ್ಲಿ ನಿಮ್ಮ ಫಿಸಿಕಲ್ GD ಏನು SSC GD ಏನು ಎಕ್ಸಾಮ್ ಬರ್ತಿದ್ರಲ್ಲ ಈಗಾಗಲೇ, ನಿಮ್ಮದು ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ಮೆಂಟನ್ನು ಮಾಡ್ತಾರೆ ಸದ್ಯದ ಮಟ್ಟಕ್ಕೆ ಕರೆಕ್ಟಾಗಿ. ಯಾಕಂದರೆ ಹೆಲ್ತ್ ಪ್ರಾಬ್ಲಮ್ ಆಗಿ ಹೋಳಿ ಹುಣ್ಣಿಮೆದಾಗ 3-4 ದಿನ ಬಿಸಿಲಲ್ಲಿ ಅಡ್ಡಾಡಿ ಅದೆಲ್ಲ ಮಾಡ್ಕೇಶಂದ ಆರಾಮ್ ತಪ್ಪಿಪ್ಪ ಅಂತಂದ್ರೆ ಕ್ಯೂರಿಂಗ್ ನೀವು ವಾಪಸ್ ಆರಾಮನ್ನು ಆಗ್ಬೇಕು ಅನ್ಕೊಂಡ್ರೆ ಮತ್ತೊಂದು 15-20 ದಿನ ನಿಮ್ಗೆ ಟೈಮಿಂಗ್ ಹಿಡಿತೈತಿ. ಅಷ್ಟರೊಳಗಡೆ ನಿಮ್ಮ ಫಿಸಿಕಲಿ ಕೂಡ ಪ್ರಾಬ್ಲಮ್ ಆಗ್ತೈತಿ. ಯಾಕಂದ್ರೆ ವೀಕ್ನೆಸ್ ಆಗಿಬಿಡ್ತೀರಿ. ವೀಕ್ನೆಸ್ ಆದ್ರಪ್ಪ ಅಂತಂದ್ರೆ ನಿಮ್ಗೆ ಫಿಸಿಕಲಿಗೆ ಓಡಾಕ ವೀಕ್ ಆದ್ರಪ್ಪ ಅಂತಂದ್ರೆ ಫಿಸಿಕಲ್ ಓಡಾಕ ಆಗಲ್ಲ. ಪ್ರಾಕ್ಟೀಸ್ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಹೋಗುತ್ತೆ. ಚೆನ್ನಾಗಿ ಆಡ್ರಿ, ಹೋಳಿ ಹುಣ್ಣಿಮೆನ ಮಾಡ್ರಿ ಚೆನ್ನಾಗಿ. ಯಾಕಂದ್ರಪ್ಪ ನಮ್ಮ ಗಂಡು ಮಕ್ಳಿಗೆ ಇರೋದ ಇದೇ ಒಂದು ಹೋಳಿ ಹುಣ್ಣಿಮೆ. ಎಂಥ ಹಬ್ಬ ಬಂದರೂ ಕೂಡ ನಮ್ಗೆ ಅಷ್ಟು ಮಜಾ ಬರೋದಿಲ್ಲ. ಹೋಳಿ ಹುಣ್ಣಿಮೆ ಮಾತ್ರ ಫುಲ್ ಅಂಗಿ ಹಿಡ್ಕೊಂಡ್ಕೇಸಿಂದ ಎಂಜಾಯ್ಮೆಂಟನ್ನು ಮಾಡುವಂಥ ಹಬ್ಬ ಅಂತಂದ್ರೆ ಗಂಡು ಮಕ್ಕಳಿಗೆ ಇದೇ ಒಂದೇ ಹೋಳಿ ಹುಣ್ಣಿಮೆ. ಯಾರಾದರೂ ನೀವು ಈಗಾಗಲೇ ಕಟ್ಟಪ್ ಬಗ್ಗೆ ಭಾಳಷ್ಟು ಜನ ಕೇಳ್ತಾ ಇದ್ರಿ, SSC GD ಕಟ್ಟಪ್ ಈ ಸಾರಿ ಎಷ್ಟಕ್ಕೆ ನಿಲ್ಬೋದು, ನಾವು ಎಷ್ಟು ಆದರೂ ಫಿಸಿಕಲಿಗೆ ಪ್ರಾಕ್ಟೀಸನ್ನು ಮಾಡಬೇಕು ಅಂತ ಹೇಳಿಸಿಂದ ಪ್ರತಿ ಸಲ ಕಮೆಂಟ್ನಲ್ಲಿ ನೋಡ್ತಾ ಹೋದೆ. ಭಾಳಷ್ಟು ಜನ ಕೇಳ್ತಾ ಇದ್ರಿ, ಯಾಕಪ್ಪ ಅಂತಂದ್ರೆ ಅಷ್ಟು ನಿಮ್ಗೆ ಇಂಟ್ರೆಸ್ಟ್ ಐತಿ ಅದ್ರ ಬಗ್ಗೆ. ಯಾಕಂದರೆ ಜಾಬ್ ಅಪ್ಪ ಅಂತಂದ್ರೆ ಈ ಸಾರಿ ನಾನು ವರದಿ ಹಾಕೋಬೇಕು. ಈ ಸಾರಿ ನಮ್ಮ ಪಪ್ಪ ಮಮ್ಮಿಗೆ ನಾನು ಬಂದು ಕ್ಯಾಪ್ ಓತಿ ಎಲ್ಲ ಸಲ್ಯೂಟ್ ಹೊಡೆದು ಒಂದು ಶಾರ್ಟ್ಸ್ ಆದಂಥ ವಿಡಿಯೋನ ಮಾಡ್ಬೇಕಂತ ಹೇಳಿಸಿಂದ ಎಷ್ಟು ಜನದ ಡ್ರೀಮ್ ಐತಿ. ಬೇಕಾದ್ರೆ ನನಗಂಕಿ ಅನಿಸೈತಿ ಭಾಳಷ್ಟು ಜನ ಯಾಕಂದರೆ ಖುಷಿ ಆದಂಥ ಯಾವುದೋ ಒಂದು ಹುದ್ದೆಯಲ್ಲಿದ್ದರೂ ಕೂಡ ಅಷ್ಟು ರೆಸ್ಪೆಕ್ಟ್ ಇರ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಇಂಡಿಯನ್ ಆರ್ಮಿ ಯಾವುದೇ ಒಂದು ಸೆಂಟ್ರಲ್ ಇದನ್ನ ಡಿಫೆನ್ಸ್ ಒಳಗಡೆ ಹೋಗಿಸಿಂದ ವರದಿ ಹಾಕೊಂಡ್ ಬರುವಂಥ ಕದರ ಬೇರೆ ಇರ್ತದೆ. ಯಾವ ಜಾಬ್ನಾಗ ನೀವು ಎಂಥ ದೊಡ್ಡ ಜಾಬ್ನಾಗ ಇದ್ದರೂ 1 ಲಕ್ಷ ಪೇಮೆಂಟ್ ಇದ್ರೂ ಕೂಡ ಪರವಾಗಿಲ್ಲ. ಬಟ್ ಡಿಫೆನ್ಸ್ ಒಳಗಡೆ ಹೋಗಿ ಒಂದು ವರದಿ ಹಾಕೊಂಡು ಬಂದ್ಕಿಸಿಂದ ಅಪ್ಪ ಅವನ ಮುಂದೆ ಸೆಲ್ಯೂಟ್ ಹೊಡಿಯೋಂಥ ಚಾನ್ಸ ಅದೊಂದು ಯಾರಿಗೆ ಸಿಗೋದಿಲ್ಲ ಅಪಾರ್ಚುನಿಟಿ. ಇರಲಿ, ಪರವಾಗಿಲ್ಲ, ಡ್ರೀಮನ್ನು ಇರ್ತೈತಿ. ಕಟ್ಟಪ್ ಬಗ್ಗೆ ಕೇಳ್ತಾ ಇದ್ರಿ, ಕಟ್ಟಪ್ ಬಗ್ಗೆ ಹೇಳ್ತೀನಿ ನೋಡ್ರಿ. ಎಷ್ಟಪ್ಪ ಅಂತಂದ್ರೆ ನೀವು ಎಷ್ಟಾದ್ರೂ ನೀವು ಈ ಫಿಸಿಕಲ್ಗೆ ಪ್ರಾಕ್ಟೀಸನ್ನು ಮಾಡಬೇಕು. ಪುರುಷರು ಮತ್ತು ಮಹಿಳೆಯರು ಕೂಡ ಹೇಳ್ತಾ ಇದ್ದೀನಿ ನಾನು. ಮಹಿಳೆಯರು ಕೂಡ ಯಾರು ಜಾಸ್ತಿ ಕೇರ್ಲೆಸ್ಸನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಕಾಂಪಿಟೇಷನ್ ಕೂಡ ಕಡಿಮೆ ಇರ್ತೈತಿ. ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಆರಾಮ್ಸಾಗಿ ನೀವು ಒಳಗಡೆ ಜಾಯ್ನ್ ಆಗುವಂಥ ಸಾಧ್ಯತೆ ನಿಮ್ಮಲ್ಲಿ ಇರ್ತದೆ. 50ರಿಂದ 55 ಯಾರಾದರೂ ಇದ್ರಪ್ಪ ಅಂತಂದ್ರೆ ಅಷ್ಟು ನಿಮ್ಮ ಕಾನ್ಫಿಡೆಂಟ್ ಇತ್ತಪ್ಪ ಅಂತಂದ್ರೆ 50ರ ಮೇಲ್ಗಡೆ ಯಾರಾದರೂ ನಿಮ್ಮ ಕಟ್ಟಪ್ ಇತ್ತಪ್ಪ ಅಂದ್ರೆ ಪ್ರಾಕ್ಟೀಸನ್ನು ಮಾಡಿರಿ. ಈಗಿಂತನೇ ಸ್ಟಾರ್ಟ್ ಮಾಡಿಬಿಡ್ರಿ. ನೀವು ಕೀ ಆನ್ಸರ್ ಬಂದ ಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿಸಿಂದ ಅದನ್ನು ಆ ಟೈಮನ್ನು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಈಗಿಂತನೇ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಕೊಡ್ರಿ. ಕೀ ಆನ್ಸರ್ ಬರ್ತೈತಿ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡ್ರಿ. ಅದರದ ಒಂದು ನ್ಯೂಸನ್ನು ಬಂದಿತ್ತು, ಅದೇನಪ್ಪ ಅಂತ ನಿಮ್ಗೆ ಹೇಳಿದ್ದೀನಿ. 30ನೇ ತಾರೀಕಿಗೆ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಒಂದಿಷ್ಟು ರಿಸರ್ವ್ಗಳಲ್ಲಿ ಟೆಕ್ನಿಕಲ್ ಸರ್ವರ್ ಇರ್ತಾರೆ, ಅದು ಎಕ್ಸಾಮನ್ನು ನಡೆದಿದ್ದಿಲ್ಲ. ಅದಕ್ಕೋಸ್ಕರ ನಮ್ಮ ಕರ್ನಾಟಕದವ್ರಿಗೆ ಯಾವುದೇ ಥರ ಅಂತ ಎಕ್ಸಾಮ್ ಇರಲ್ಲ. ನೀವು ಫಿಸಿಕಲನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಈ ಸಾರಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೆಲೆಕ್ಟ್ ಆಗ್ತೀರಿ. ಹೋದ ಸರಿ ಯಾಕೆ ಆ ಥರ ಆಗಿತ್ತಪ್ಪ ಅಂತಾರೆ, ವೇಕೆನ್ಸಿ ಕೂಡ ಜಾಸ್ತಿ ಇದ್ದು ಪರವಾಗಿಲ್ಲ, ಬಟ್ ಏಜನ್ನು ಜಾಸ್ತಿ ಮಾಡಿದ್ರು, ಅದಕ್ಕೋಸ್ಕರ ಕಟಪ್ ಹೈ ಲೆವೆಲಿಗೆ ಹೋಗಿತ್ತು. ಈ ಸಾರಿ ಕನ್ನಡದಾಗ ಐತೆ ಅಂತ ಕೇಸಿಂದ ಹೈ ಕಟಪ್ ಹಂಗೇನು ಹೋಗಂಗಿಲ್ಲ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡ್ರಿ. ಯಾಕಂದ್ರೆ ಎಲ್ಲರಿಗೂ ಒಂದೇ ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ಕೂಡ ಕಟಪ್ ಸೇಮ್ ಅಲ್ಲ. ಎಲ್ಲರೂ ಹೋದ ಸಾರಿ ಹಿಂದಿ ಒಳಗೆ ಇಂಗ್ಲೀಷ್ ಒಳಗೆ ಬರೆದಿದ್ರಿ, ಈ ಸಾರಿ ಕನ್ನಡದೊಳಗೆ ಬರೆದಿದ್ರಿ ಅಷ್ಟೇ. ಯಾವುದೇ ಒಂದು ಲ್ಯಾಂಗ್ವೇಜ್ನಾಗ ಬರೀ ಎಲ್ಲರಿಗೂ ಸೇಮ್ ಇರ್ತೈತಲ್ಲ, ಅದೇ ಒಂದು ಇಂಪಾರ್ಟೆಂಟ್. ಬರೀ ನಮ್ಮ ಕರ್ನಾಟಕಕ್ಕೆ ಬೇರೆ ಕಟಪ್ ಇರ್ತೈತಿ, ಆಲ್ ಓವರ್ ಇಂಡಿಯಾ ಏನಲ್ಲ. ನಮ್ಮ ಕರ್ನಾಟಕಕ್ಕೆ ಸಪ್ರೇಟ್ ಆದಂಥ ಕಟಪನ್ನು ಹಿಡಿತಾರೆ. ಇಷ್ಟು 50ರ ಮೇಲೆ ಇದ್ದವರೆಲ್ಲರೂ ಕೂಡ ಪ್ರಾಕ್ಟೀಸನ್ನು ಮಾಡ್ಕೊಳ್ರಿ. ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ. ನಾವು 50ರ ಮೇಲೆ ನಮ್ಮ ಕಾನ್ಫಿಡೆಂಟ್ ಇಲ್ಲಲ್ಲ ಅನ್ನೋರು ಕೂಡ ನಾನು ಅದಕ್ಕೆ ಏನು ಹೇಳ್ಬೇಕು ಹೇಳ್ರಿ, ನಿಮ್ಮ ಕಾನ್ಫಿಡೆಂಟ್, ನಿಮ್ಮ ಎಫರ್ಟ್, ನೀವು ಬರೆದಿರ್ತಕ್ಕಂಥ ಎಕ್ಸಾಮನ್ನು ನೋಡಿದರೆ ನಿಮ್ಗೆ ಗೊತ್ತಾಗಬೇಕು. ನಾನು ಈ ಸಾರಿ ಇಷ್ಟನ್ನು ತಗೋತೀನಿ ಅಂತ ಹೇಳಿಸಿಂದ ನಿಮ್ಗೆ ಕಾನ್ಫಿಡೆಂಟ್ ಇತ್ತಪ್ಪ ಅಂದ್ರೆ ಫಿಸಿಕಲ್ಗೆ ಪ್ರಾಕ್ಟೀಸನ್ನು ಮಾಡ್ಕೊಳ್ರಿ. ಪುರುಷರಿಗೆ 5 ಕಿಲೋಮೀಟರ್ ರನ್ನಿಂಗ್ ಇದೆ, ಮಹಿಳೆಯರಿಗೆ 16 ಕಿಲೋಮೀಟರ್ ರನ್ನಿಂಗ್ ಇದೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದರೂ ಕಡಿಮೆ. ನೀವೇನಾದರೂ ವೇಟನ್ನು ಜಾಸ್ತಿ ಇದ್ರಪ್ಪ ಅಂತಂದ್ರೆ ವೇಟನ್ನು ಜಾಸ್ತಿ ಎಕ್ಸಸೈಸ್ ಮಾಡೋಣ ಕಡಿಮೆ ಮಾಡಿರಿ. ಯಾಕಂದ್ರೆ ಜಾಸ್ತಿ ಅದನ್ನ ತಿನ್ನಿಸಿ, ಯಾಕೆ ಫಿಸಿಕಲ್ 5 ಕಿಲೋಮೀಟರ್ ಓಡೋದನ್ನ ಅಷ್ಟು ಸಲೀಸಿ ಅಲ್ಲ. ನೀವು ಎಷ್ಟನ್ನು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನೀವು ಆರಾಮ್ಸಾಗಿ ಕವರ್ ಮಾಡ್ಕೋತೀರಿ. ಮುಂದಿನ ತಿಂಗಳಿಗೆ ಕೆ ಆನ್ಸರ್ ಬಂದೇ ಬರುತ್ತೆ. ಕೆ ಆನ್ಸರ್ ಬಗ್ಗೆ ನಾನು ಇದೇ ಡೇಟಿಗೆ ಬರ್ತಂತ ಹೇಳಿಸಿಂದ ಯಾವುದೂ ಇನ್ಫಾರ್ಮೇಷನನ್ನು ಕೊಡಲ್ಲ.
ಸೊ ಬರುತ್ತೆ ಒಟ್ಟ. ಅದ್ರ ಬಗ್ಗೆ ಯಾರು ವೇಟ್ ಮಾಡಬೇಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ವೆಬ್ಸೈಟಲ್ಲಿ ಹೋಗಿ ಕೆ ಆನ್ಸರ್ ಯಾವಾಗ ಬರುತ್ತೆ ಅಂತ ತಕ್ಷಣ ಚೆಕ್ ಮಾಡ್ತಾ ಇದ್ರಿ. ಆ ಎಕ್ಸಾಮ್ ಮುಗಿದ ಮೇಲೆ ನಿಮ್ಮ ಕೆ ಆನ್ಸರ್ ಬರ್ತೈತಿ. ಕಟ್ಟಪ್ ಅಂಕಿ ನಾನು ಇಷ್ಟನ್ನು ನಾನು ಗೊತ್ತಿದ್ದ ಪ್ರಕಾರ, ನನ್ನ ತಿಳಿದ ಮೀಟಿಂಗ್ ಪ್ರಕಾರ, ನಮ್ಮ ಸರ್ಕಲ್ನಲ್ಲಿ ಎಕ್ಸಾಮ್ ಬರೆದಿರ್ತಕ್ಕಂಥ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲ ಕೂಡ ಕೇಳಿದ್ರೆ ಈ ಲೆವೆಲ್ಗೆ ಕಟ್ಟಪ್ಪ ನಿಂದಿರಬಹುದು. 50 ಮೇಲ್ಗಡೆ ಪ್ರಾಕ್ಟೀಸನ್ನು ಮಾಡಿಕೊಡ್ರಿ. ಇದ್ರದ್ದು ಏನೋ ಡೌಟ್ಸ್ಗಳಿದ್ರೆ, ಇನ್ನೂ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟನ್ನು ಹಾಕ್ರಿ. ಅದಕ್ಕೆ ನಾನು ಇನ್ಫಾರ್ಮೇಷನ್ ಏನೋ ನಿಮ್ಗೆ ಡೌಟ್ಸ್ಗಳಿದ್ರೆ ಕ್ಲಿಯರನ್ನು ಮಾಡ್ತೀನಿ. ಸೊ ಎಲ್ಲರಿಗೆ ಇನ್ನೊಂದು ಸಾರಿ ಹ್ಯಾಪಿ ಹೋಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಒಂದು ಲೈಕ್ ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಬೋದಾರ ಮರ್ಯಾಕೆ ಹೋಗ್ಬಿಡಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡುವ ಪ್ರತಿಯೊಂದು ಇನ್ಫಾರ್ಮೇಷನ್ಗಳಿರ್ತಾವೆ ನಿಮ್ಮ ಮುಂದೆ ಬಂದೇ ಬರ್ತಾವೆ. ಇದೊಂದೇ ಜಾಬ್ ಅಲ್ಲ, ಯಾವುದೇ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದರೂ ಕೂಡ ನಾನು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.